ಯಾರೆಲ್ಲ ಬೆಳೆ ವಿಮೆ ಅಂದರೆ ಕ್ರಾಪ್ ಇನ್ಸೂರೆನ್ಸನ್ನು ಕಟ್ಟಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನೀವೇನಾದರೂ ಕ್ರಾಪ್ ಇನ್ಸೂರೆನ್ಸನ್ನು ಕಟ್ಟಬೇಕಂತ ಇದ್ದರೆ ಅದಕ್ಕಿಂತ ಮುಂಚೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ನೀವು ಮೊದಲಿಗೆ ಏನನ್ನು ತಿಳ್ಕೊಳ್ಬೇಕು ಅಂದರೆ ನಿಮ್ಮ ಒಂದು ಎಕರೆಗೆ ಯಾವ ಒಂದು ಬೆಳೆಗೆ ನೀವು ಇನ್ಸೂರೆನ್ಸನ್ನು ಕಟ್ಟಬೇಕು ಅಂತ ಇದ್ದೀರಾ, ಆ ಒಂದು ಬೆಳೆಗೆ ಎಷ್ಟು ರೇಟ್ ಇದೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಬೇಕು. ಸುಮ್ಮನೆ ಯಾರೋ ಒಬ್ಬರು ಸೈಬರ್ ಸೆಂಟ್ರಲ್ಲಿ ಕ್ರಾಪ್ ಇನ್ಸೂರೆನ್ಸನ್ನು ಕಟ್ಸ್ಕೊಳ್ತೀವಿ ಅಂತ ನಿಮ್ಮ ಹತ್ರ ಅಧಿಕ ಹಣ ಅಂದರೆ ಹೆಚ್ಚುವರಿ ಹಣವನ್ನು ಅವರು ತಗೊಳ್ಳೋಂತಹ ಪರಿಸ್ಥಿತಿ ಈಗ ಇದೆ. ಹಾಗಾಗಿ ನೀವು ಮೊದಲು ಯಾವ ಬೆಳೆಗೆ ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಎಕರೆಗೆ ಎಷ್ಟು ಅಮೌಂಟ್ ಆಗುತ್ತೆ, ಹಾಗೆ ಯಾವ ಒಂದು ಬೆಳೆಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿ ಆನ್ಲೈನಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಆಗ ನೀವು ಇಲ್ಲಿ ನೋಡ್ತಿರ್ಬೋದು ಸಂರಕ್ಷಣೆ ಅಂತ ಬರುತ್ತೆ, ಕ್ರಾಪ್ ಇನ್ಸೂರೆನ್ಸ್ ಅಪ್ಲಿಕೇಶನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಈಗ ನೀವು ಯಾವ ಜಿಲ್ಲೆಯಲ್ಲಿದ್ದೀರಾ ಆಗ ನಿಮ್ಮ ಒಂದು ಡೀಟೇಲ್ಸನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಗ್ರಾಮವನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿ. ಆಗ ಇಲ್ಲಿ ಕ್ರಾಪ್ ಅಂತ ಕಾಣ್ತಿದೆಯಲ್ಲ, ಈಗ ಇಲ್ಲಿ ಯಾವ ಯಾವ ಬೆಳೆ ಇದೆ ಅಂತ ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಕಾಟನ್ ಇದೆ ಅಂದರೆ ಹತ್ತಿ ಇದೆ, ಮೆಕ್ಕೆಜೋಳ ಇದೆ, ರಾಗಿ ಇದೆ. ಹಾಗೆ ನಿಮ್ಮ ಒಂದು ಬೆಳೆ ಯಾವುದಿದೆ ಇಲ್ಲಿ ಚೆಕ್ ಮಾಡಿಕೊಳ್ಳಿ. ಹಾಗೆ ಇದರಲ್ಲಿ ಎರಡು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ತಿರ್ಬೋದು ಕಾಟನ್ ಮತ್ತು ಕಾಟನ್ ಅಂತ ಇದೆ. ಅಂದರೆ ನೀವು ನೀರಾವರಿ ಮಾಡ್ತಾ ಇದ್ದೀರಾ ಅಥವಾ ಮಳೆ ನಂಬ್ಕೊಂಡಿದ್ದೀರಾ ಅಂತ ನಿಮಗೆ ಇಲ್ಲಿ ಕೇಳುತ್ತೆ. ಹಾಗಾಗಿ ನೀವು ಮಳೆನ ಅಥವಾ ನೀರಾವರಿನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀರಾವರಿಗೆ ಒಂದು ರೇಟ್ ಇರುತ್ತೆ, ಹಾಗೆ ನೀವು ಮಳೆಗೆ ಅವಲಂಬಿತರಾಗಿದ್ದರೆ ನಿಮಗೆ ಮಳೆಗೆ ಒಂದು ರೇಟ್ ಇರುತ್ತೆ. ಈಗ ನಾವು ಇಲ್ಲಿ ಹತ್ತಿಗೆ ನೋಡೋಣ. ಹತ್ತಿಗೆ ರೈನ್ ಫೀಡ್ ಅಂದರೆ ಮಳೆ ಅವಲಂಬಿತ ಅಂತ ನೋಡ್ತೀವಿ. ಇಲ್ಲಿ ನಾನು ಒಂದು ಎಕರೆಗೆ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಒಂದು ಎಕರೆ ಎಷ್ಟಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ 1 ಎಕರೆ 5 ಗುಂಟೆ 10 ಗುಂಟೆ ಆ ರೀತಿ ಇರುತ್ತೆ. ಈಗ ನಾನು ಪರ್ಟಿಕ್ಯುಲರ್ ಆಗಿ 1 ಎಕರೆಗೆ ತೋರಿಸ್ತಾ ಇದ್ದೀನಿ. ಈಗ ಕಾಟನ್ನು ಇಲ್ಲಿ ಶೋ ಪ್ರೀಮಿಯಮ್ ಕೊಟ್ಟರೆ ನಿಮಗೆ ಇಲ್ಲಿ ಈ ರೀತಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ನಿಮ್ಮದು ಒಂದು ಫಾರ್ಮರ್ ಶೇರ್ ಎಷ್ಟಿರುತ್ತೆ ಅಂದರೆ ಕಾಟನಿಗೆ 1 ಎಕರೆಗೆ ಇಲ್ಲಿ ನೀವು ನೋಡ್ತಿರ್ಬೋದು 1600 ರೂಪಾಯಿ 1006 ರೂಪಾಯಿ ಇರುತ್ತೆ. ಹಾಗೆ ಸೆಂಟ್ರಲ್ ಕಡೆಯಿಂದ 585 ರೂಪಾಯಿ ಕೊಡ್ತಾರೆ, ಹಾಗೆ ಸ್ಟೇಟ್ ಕಡೆಯಿಂದ 585. ಟೋಟಲ್ ಪ್ರೀಮಿಯಮ್ಮು ಹತ್ತಿಗೆ 1 ಎಕರೆಗೆ 2178 ಇದ್ದರೆ ಅದರಲ್ಲಿ ನೀವು ಪೇ ಮಾಡಬೇಕಾಗಿರೋದು ಇಲ್ಲಿ ನೋಡ್ತಿರ್ಬೋದು ಫಾರ್ಮರ್ ಶೇರ್ ಅಂತ ಇದೆಯಲ್ಲ, ಇಲ್ಲಿ 1006 ರೂಪಾಯಿ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಏನಾದರೂ ಒಂದು ಮಳೆ ಬಂದು ಅವಘಡ ಆದರೆ ನಿಮಗೆ ಎಷ್ಟು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು 20,133 ರೂಪಾಯಿ ನಿಮಗೆ ಕ್ಲೈಮ್ ಆಗುತ್ತೆ. ಇದು ಹತ್ತಿದಾದರೆ ನಾವು ರಾಗಿದು ನೋಡೋಣ. ರಾಗಿದಾದರೆ ಕಮ್ಮಿ ಇರುತ್ತೆ. ರಾಗಿ 1 ಎಕರೆಗೆ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಶೋ ಪ್ರೀಮಿಯಮ್ ಅಂತ ಕೊಟ್ಟರೆ ನೀವು ಇಲ್ಲಿ ನೋಡ್ತಿರ್ಬೋದು ರಾಗಿಗೆ 1 ಎಕರೆಗೆ ಪ್ರೀಮಿಯಮ್ಮು ರೈತರು ಕಟ್ಟಬೇಕಾಗಿರೋದು ಅಂದರೆ ನೀವು ಕಟ್ಟಬೇಕಾಗಿರೋದು 344 ರೂಪಾಯಿ ಇದೆ. ಹಾಗೆ ಸೆಂಟ್ರಲ್ ಕಡೆಯಿಂದ 895 ಬರುತ್ತೆ, ಹಾಗೆ ಸ್ಟೇಟ್ ಕಡೆಯಿಂದ 895 ಆಗ್ತಾರೆ. ಟೋಟಲ್ ಪ್ರೀಮಿಯಮ್ಮು 1 ಎಕರೆಗೆ 2134 ಇದ್ದರೆ ಇಲ್ಲಿ ಒಂದು ವೇಳೆ ನಿಮಗೆ ಏನಾದರೂ ತೊಂದರೆ ಆದರೆ ಮಳೆ ಹಾನಿಯಾಗಿ ಏನಾದರೂ ತೊಂದರೆ ಆದರೆ ನಿಮಗೆ ಎಷ್ಟು ಕ್ಲೈಮ್ ಆಗುತ್ತೆ ಅಂದರೆ 17,199 ಕ್ಲೈಮ್ ಆಗುತ್ತೆ. ಇಲ್ಲಿ ಫಾರ್ಮರ್ ಶೇರ್ ಎಷ್ಟಿರುತ್ತೋ ಅಷ್ಟು ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಹಣವನ್ನು ಯಾರಾದರೂ ಕೇಳಿದರೆ ನೀವು ಕ್ವಶನ್ ಮಾಡ್ಬೋದು. ನೆಕ್ಸ್ಟ್ ಮೆಕ್ಕೆಜೋಳಗೆ ನೋಡೋದಾದರೆ ಮೆಕ್ಕೆಜೋಳಗೆ 1 ಎಕರೆಗೆ 344 ಇದೆ. ಅದು ಕೂಡ ಸೂರ್ಯಕಾಂತಿ 1 ಎಕರೆಗೆ 329 ರೂಪಾಯಿ ಇದೆ. ಈ ರೀತಿ ನಿಮ್ಮ ಒಂದು ಬೆಳೆ ಯಾವ ಬೆಳೆ ಹಾಕಿದ್ದೀರಾ, ಯಾವ ಒಂದು ಬೆಳೆಗೆ ನೀವು ಇನ್ಸೂರೆನ್ಸನ್ನು ಕಟ್ಟಬೇಕಂತಿದ್ದೀರಾ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಚೆಕ್ ಮಾಡಿಕೊಂಡು ನೀವು ತಿಳ್ಕೊಂಡ ನಂತರ ನೀವು ಒಂದು ಸೈಬರ್ ಸೆಂಟ್ರಿಗಾಗಲಿ ಅಥವಾ ಒಂದು ಕೃಷಿ ಇಲಾಖೆಗೆ ಹೋಗಿ ನೀವು ಇನ್ಸೂರೆನ್ಸ್ನ ಪೇ ಮಾಡಬೇಕಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸುತ್ತಮುತ್ತಲಿರುವ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.